ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮನುಷ್ಯನಿಗೆ ಸ್ವಧರ್ಮ ಪಾಲನೆಯಲ್ಲಿಯೇ ಶ್ರೇಯಸ್ಸಿದೆ, ಪರಧರ್ಮದ ಅವಲಂಬನೆಯಲ್ಲಿ ಮತ್ತು ನಿಷಿದ್ಧ ಕರ್ಮಗಳ ಆಚರಣೆ ಮಾಡೋದರಲ್ಲಿ ಎಲ್ಲ ಪ್ರಕಾರದ ಹಾನಿಯಿದೆ. ಮನುಷ್ಯ ರಾಗದ್ವೇಷಗಳ ವಶವಾಗಬಾರದು, ತನ್ನ ಪ್ರಕೃತಿಗೆ ಅನುಸಾರವಾಗಿ ಕರ್ಮ ಮಾಡಬೇಕಂತಲೇ ಶ್ರೀಕೃಷ್ಣ. ಇದನ್ನು ಕೇಳಿದ ಅರ್ಜುನ ಶ್ರೀಕೃಷ್ಣನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ನಮ್ಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಅರ್ಜುನ ಸಾಕ್ಷಾತ್ ಭಗವಂತನಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಬೇರೆ ಯಾವುದರಲ್ಲೂ ಯಾರೂ ಪ್ರಶ್ನೆ ಮಾಡುವ ಅಧಿಕಾರವಿಲ್ಲ, ಹೇಳಿದ್ದಷ್ಟೇ ಮಾಡಬೇಕು. ಆದರೆ ಅರ್ಜುನನ ಪ್ರಶ್ನೆಯನ್ನು ಶ್ರೀಕೃಷ್ಣ ಮುಗುಳ್ನಗುತ್ತಾ ಕೇಳ್ತಾನೆ ಅನ್ನೋದೇ ಒಂದು ಖುಷಿಯ ವಿಚಾರ. ಅರ್ಜುನನ ಪ್ರಶ್ನೆ ಏನು ಅಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 36ನೇ ಶ್ಲೋಕ. ಅರ್ಜುನ ಉವಾಚ, ಅತಕೇನ ಪ್ರಯುಕ್ತೋಯಂ ಪಾಪಂ ಶರತಿ ಪುರುಷಃ ಅನಿಚನ್ನಪ್ಪಿ ವಾರ್ಷ್ಣೇಯ ಬಲಾದೀವ ನಿಯೋಜಿತಃ. ಈ ಶ್ಲೋಕದ ಅರ್ಥ, ಅರ್ಜುನ ಹೇಳ್ತಾನೆ, ಹೇ ವಾರ್ಷ್ಣೇಯ, ಹಾಗಾದರೆ ಈ ಮನುಷ್ಯನು ಸ್ವತಃ ಇಚ್ಛಿಸದಿದ್ದರೂ ಕೂಡ ಬಲವಂತವಾಗಿ ತೊಡಗಿಸಲ್ಪಟ್ಟಂತೆ ಯಾವುದರಿಂದ ಪ್ರೇರಿತನಾಗಿ ಪಾಪದ ಕಾರ್ಯಗಳನ್ನು ಮಾಡ್ತಾರೆ ಅಂತ ಕೇಳ್ತಾನೆ ಅರ್ಜುನ. ಈ ಶ್ಲೋಕದ ಭಾವಾರ್ಥ, ಅರ್ಜುನನು ಇಲ್ಲಿ ಈ ಪ್ರಶ್ನೆಯನ್ನು ನಮ್ಮ ಪರವಾಗಿ ಕೇಳಿದಂತಿದೆ. ಅನೇಕ ವೇಳೆ ನಮಗೆ ಒಂದು ಕೆಲಸವನ್ನು ಮಾಡೋದಕ್ಕೆ ಇಚ್ಛೆ ಇರೋದಿಲ್ಲ, ಆದರೆ ಆ ಸಮಯ ಬಂತು ಅಂದರೆ ನಾವು ಇಚ್ಛಿಸದೇ ಇದ್ದರೂ ಕೂಡ ಯಾರೋ ಬಲಾತ್ಕಾರವಾಗಿ ನಮ್ಮ ಕೈಯಿಂದ ಕೆಲಸವನ್ನು ಮಾಡಿದಂತೆ ಪ್ರೇರೇಪಿಸ್ತಾ ಇರುತ್ತೆ. ಅದನ್ನು ನಿಗ್ರಹಿಸೋದಕ್ಕೆ ಆಗೋದಿಲ್ಲ. ನಾವು ಸ್ವತಂತ್ರರಲ್ಲ, ಮತ್ತಾರೋ ನಮ್ಮನ್ನು ಆಳ್ತಾ ಇರೋ ಹಾಗಿರುತ್ತೆ. ಹೇಗೆ ಒಂದು ಸರ್ಕಸ್ನಲ್ಲಿ ಹುಲಿ, ಸಿಂಹ, ಆನೆ ಯಜಮಾನ ಹೇಳಿದ ಹಾಗೆ ಮಾಡುತ್ತೋ ಹಾಗೆ ಯಾರೋ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿ ಇಚ್ಛೆ ಇಲ್ಲದೆ ಇದ್ದರೂ ಕೂಡ ನಮ್ಮ ಕೈಯಿಂದ ಆ ಕೆಲಸ ಮಾಡ್ತಾ ಇರುತ್ತೆ. ನಮಗೆಲ್ಲ ಯಾವುದು ಸರಿ ಎಂಬುದು ಗೊತ್ತಿದೆ, ಆದರೆ ಅದನ್ನು ಮಾಡೋದಿಲ್ಲ. ಯಾವುದು ತಪ್ಪು ಅನ್ನೋದು ಗೊತ್ತಿದೆ, ಆದರೆ ಮಾಡೋದನ್ನು ಬಿಡೋದಿಲ್ಲ. ಗೊತ್ತಿಲ್ಲದೆ ತಪ್ಪನ್ನು ಮಾಡುವವರು ಬಹಳ ಅಪರೂಪ. ಅದು ಅವನಿಗೆ ಗೊತ್ತಿದೆ ತಪ್ಪು ಅಂತ. ಸುತ್ತಮುತ್ತ ಇರುವವರೆಲ್ಲರೂ ಹೇಳ್ತಾರೆ ಅದು ತಪ್ಪು ಅಂತ, ಆದರೂ ಆ ಕೆಲಸ ಮಾಡೋದನ್ನು ಅವನು ಬಿಡೋದಿಲ್ಲ. ಹೇಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಂಧಿಗೆ ಬಂದು ಒಪ್ಪಿಕೋ ಅಂತ ದುರ್ಯೋಧನನನ್ನು ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ನನಗೆ ಧರ್ಮ ಯಾವುದು ಗೊತ್ತಿದೆ ಅದನ್ನು ಮಾಡಲಾರೆ, ಅಧರ್ಮ ಯಾವುದು ಗೊತ್ತಿದೆ ಅದನ್ನು ಬಿಡಲಾರೆ ಅಂತಾನೆ. ನಾವೆಲ್ಲ ಹೆಚ್ಚು ಕಡಿಮೆ ಈ ಪರಿಸ್ಥಿತಿಯಲ್ಲೇ ಇದ್ದೀವಿ. ಆದರೆ ನಮ್ಮ ಮನಸ್ಸನ್ನು ವಿಭಜನೆ ಮಾಡಿದರೆ ಒಂದು ಕೆಟ್ಟ ಕೆಲಸವನ್ನು ಮಾಡಬಾರದು ಎಂಬ ಇಚ್ಛೆ ಏನೋ ಎಲ್ಲರಲ್ಲೂ ಇದೆ ಅಂತ ಗೊತ್ತು. ಆದರೆ ಆ ಇಚ್ಛೆ ದುರ್ಬಲವಾದದ್ದು. ಹಿಂದಿನಿಂದ ಆ ಕೆಲಸವನ್ನು ಮಾಡಿ ಸಂಪಾದಿಸಿಕೊಂಡಿರುವ ಸಂಸ್ಕಾರ ಬಹಳ ಬಲವಾದದ್ದು. ಅದನ್ನು ಒಂದೇ ಸಲ ಕಿತ್ತಾಕೋದಕ್ಕಾಗೋದಿಲ್ಲ. ಆ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಬರೋದಕ್ಕೆ ಮುಂಚೆ ನಾನು ಈ ಸಲ ಅದನ್ನು ಮಾಡೋದಿಲ್ಲ ಅಂತ ನನಗೆ ನಾನೇ ಹೇಳ್ಕೊಳ್ತಾ ಇರ್ತೀನಿ. ಆದರೆ ಸಮಯ ಬಂದಾಗ ಮೊದಲು ಇಲ್ಲ ಅಂತ ಹೇಳ್ತಿದ್ರು, ಕ್ರಮೇಣ ಅದಕ್ಕೆ ಒಪ್ಪಿಗೆ ಕೊಟ್ಟು ಕೆಲಸ ಮಾಡ್ತೀವಿ. ಏಕೆಂದರೆ ಹಿಂದಿನ ಸ್ವಭಾವ ಅಷ್ಟು ಬಲವಾಗಿ ನಮ್ಮ ಮೇಲಿರುತ್ತೆ. ಆ ಸ್ವಭಾವ ಹೇಗಾಯಿತು, ಯಾರೋ ಹೊರಗಿನವರು ನಮ್ಮಲ್ಲಿ ಅದನ್ನು ಬಿಡಲಿಲ್ಲ. ಒಂದು ಕಾಲದಲ್ಲಿ ಹಿಂದೆ ನಾವೇ ಆ ಕೆಲಸವನ್ನು ಕಾಮಿಸಿ ಅದರಿಂದ ಪ್ರೇರೇಪಿತರಾಗಿ ಹಲವು ವೇಳೆ ಮಾಡಿಕೊಂಡು ಈಗ ಮನಸ್ಸಿಗೆ ಅದು ಬೇಡವಾದರೂ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಅಂದರೆ ಈ ಶ್ಲೋಕದ ಅರ್ಥ ಇಷ್ಟೆ. ಶ್ರೀಕೃಷ್ಣನ ಉಪದೇಶವನ್ನು ಕೇಳಿದ ಮೇಲೆ ಅರ್ಜುನ ನಿಮ್ಮೆಲ್ಲರಿಗೂ ಬರುವಂಥ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಶ್ರೀಕೃಷ್ಣನಲ್ಲಿ ಕೇಳ್ತಾನೆ. ಹೇಗೆ ಅಂದರೆ, ಹೇ ವಾರ್ಷ್ಣೇಯ, ಪಾಪ ಪುಣ್ಯದ ಅರಿವಿದ್ದು ಮಾಡಬಾರದ ಕೆಲಸ ಅಂತ ತಿಳಿದಿದ್ದು ಮನುಷ್ಯ ಕೆಲವೊಮ್ಮೆ ತಪ್ಪು ಮಾಡ್ತಾನೆ, ಅದು ಯಾಕೆ? ನಮಗೆ ಸರಿ ತಪ್ಪಿನ ಅರಿವಿದ್ದು ಕೂಡ ಯಾಕೆ ತಪ್ಪನ್ನು ಮಾಡ್ತೇವೆ? ಮಾಡಬಾರದು ಅನಿಸಿದ್ದನ್ನು ಮಾಡುವಂತೆ ಪ್ರೇರೇಪಿಸುವ ಶಕ್ತಿ ಆದರೂ ಯಾವುದು? ನಾವು ಬೇಡವೆಂದರೂ ನಮ್ಮ ಕೈಯಲ್ಲಿ ತಪ್ಪನ್ನು ಮಾಡಿಸುವ ಶಕ್ತಿ ಯಾವುದು ಅಂತ ಕೇಳ್ತಾನೆ ಅರ್ಜುನ. ಈ ಶ್ಲೋಕದಲ್ಲಿ ಪುರುಷ ಅನ್ನೋ ಪದ ಬಳಕೆಯಾಗಿದೆ. ಅಂದರೆ ಒಬ್ಬ ಅಪರೋಕ್ಷ ಜ್ಞಾನಿ ಕೂಡ ತಪ್ಪನ್ನು ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಈ ಪದ ಬಳಕೆಯಾಗಿದೆ. ಉದಾಹರಣೆಗೆ, ಮಹಾಭಾರತದಲ್ಲಿ ಭೀಷ್ಮದ್ರೋಣರು ಆ ಕಾಲದ ಮಹಾಜ್ಞಾನಿಗಳು. ಆದರೆ ಯಾವುದೋ ಕಾರಣದಿಂದ ಅವರು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ದರೂ ಸಹ ದುರ್ಯೋಧನನ ಪರವಾಗಿ ಯುದ್ಧಕ್ಕೆ ನಿಲ್ತಾರೆ. ಅಂದರೆ ಅಧರ್ಮದ ಪರವಾಗಿ ಯುದ್ಧಕ್ಕೆ ನಿಲ್ತಾರೆ. ಈ ರೀತಿ ಯಾಕೆ?
ಯಾವ ದುಷ್ಟಶಕ್ತಿ ನಮ್ಮೊಳಗಿದ್ದು ಈ ಕೆಲಸ ಮಾಡಿಸುತ್ತೆ. ಇವಾಗ ಹೇಗೆ ಅಂದರೆ, ಲಂಚ ತಗೊಳ್ಳೋದು ತಪ್ಪು ಅಂತ ಗೊತ್ತಿದ್ರೂ ತಗೋತಾರೆ, ಅಧಿಕಾರ ದುರುಪಯೋಗ ಮಾಡಬಾರ್ದು ಅಂತ ಗೊತ್ತಿದ್ರೂ ಮಾಡ್ತಾರೆ, ಕೊಲೆ ಮಾಡಬಾರ್ದು ಅಂತ ಗೊತ್ತಿದ್ರೂ ಮಾಡ್ತಾರೆ, ಕಳ್ತನ ಮಾಡಬಾರ್ದು ಅಂತ ಗೊತ್ತಿದ್ರೂ ಸಹ ಮಾಡ್ತಾರೆ. ಒಬ್ಬನನ್ನು ತುಳಿದು ಸಂತೋಷ ಪಡಬಾರ್ದು ಅಂತ ಗೊತ್ತಿದ್ರೂ ಸಹ ಒಬ್ಬನನ್ನು ತುಳಿದು ಮೇಲೆ ಬರ್ತಾರೆ, ಖುಷಿ ಪಡ್ತಾರೆ. ಹೇಳ್ತಾ ಹೋದರೆ ಬಹಳಷ್ಟಿದೆ. ಈ ರೀತಿಯ ಮೂಲಭೂತವಾದ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಹಾಗೆ ಅರ್ಜುನನಿಗೂ ಸಹ ಈ ಪ್ರಶ್ನೆ ಬಂದಿದೆ. ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ವಾರ್ಷ್ಣೇಯ ಅಂತ ಸಂಬೋಧಿಸುತ್ತಾನೆ. ಅಂದರೆ ಬಯಸಿದ ಬಯಕೆಗಳನ್ನು ಈಡೇರಿಸುವವರನ್ನು ಒದಗಿಸಿಕೊಡುವ ಮತ್ತು ಎಲ್ಲ ಬಯಕೆಗಳನ್ನು ಈಡೇರಿಸುವ ಮಹಾಶಕ್ತಿಯಾಗಿ ನಿಂತಿರುವ ನೀನು ಇಷ್ಟವಿಲ್ಲದಿದ್ದರೂ ನಮ್ಮಿಂದ ಬಲವಂತವಾಗಿ ಕೆಲಸ ಮಾಡಿಸುವ ಶಕ್ತಿ ಯಾವುದು ಅನ್ನೋದನ್ನು ತಿಳಿಸು ಎನ್ನುವ ಭಾವದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ವಾರ್ಷ್ಣೇಯ ಅಂತ ಸಂಬೋಧಿಸುತ್ತಾನೆ. ಇದು ಅರ್ಜುನನ ಪ್ರಶ್ನೆ. ಇದಕ್ಕೆ ಶ್ರೀಕೃಷ್ಣ ಉತ್ತರ ಏನು ಕೊಡ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.